ಬಿಂದಾಸ್ ಲೈವ್ ಲೀಡ್ ಮಾಡಿಕೊಂಡು ಬೇಕಾಗಿದ್ದ ಸ್ಟೈಲ್ ಮಾಡಿಕೊಂಡು ಇಷ್ಟ ಬಂದಂಗೆ ಜೀವಿಸುತ್ತಿದ್ದ ದರ್ಶನ್ಗೆ ಜೈಲಲ್ಲಿ ನಿದ್ದೆನೇ ಬರ್ತಿಲ್ವಂತೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದಾಸ ಬೇಲ್ಗಾಗಿ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಜೈಲಲ್ಲಿ ಮುದ್ದೆಯೂಟ, ಕಣ್ಣೀರಲ್ಲಿ ಕಾಟೇರ. ಸೈಲೆಂಟ್ ಆಗಿ ಮೂಲೆ ಸೇರಿದ್ರ ನಟ ಸಾಧ್ಯವೇ ಇಲ್ಲ. ಹೀಗಾಗಿ ದರ್ಶನ್ಗೆ ಕೈ ಕಟ್ಟಿದಂತಾಗಿದ್ದು ಕೈ ಹಿಸ್ಕಿಕೊಳ್ತಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಜೈಲಿನಲ್ಲಿ ದರ್ಶನ್ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಆಚೆ ಬಂದ್ರೆ ಸಾಕು ಅಂತ ಬೇಲ್ ಅರ್ಜಿ ಸಲ್ಲಿಸಲು ಸಜ್ಜಾಗಿದ್ದಾರೆ. ಇಂದು ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ. ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಕೇಸ್ನ ಅಷ್ಟು ಆರೋಪಿಗಳು ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಕೇಸ್ನಿಂದ ಆಚೆ ಬಂದ್ರೆ ಸಾಕು ಅಂತ ಎಲ್ಲರೂ ಪರಿತಪಿಸ್ತಾ ಇದ್ದಾರೆ. ಈ ಮಧ್ಯೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲು ದರ್ಶನ್ ಪರ ವಕೀಲರು ಸಜ್ಜಾಗಿದ್ದಾರೆ. ದರ್ಶನ್ ಸೇರಿ ಉಳಿದ ಆರೋಪಿಗಳು ಇಂದು ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಕೊಲೆ ಆರೋಪಿಗಳ ಪರ ವಕೀಲರು ಸೆಷನ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಆರೋಪಿಗಳ ವಿರುದ್ಧ ಮಹತ್ವದ ಎವಿಡೆನ್ಸ್ ಇದ್ದು ಕೋರ್ಟ್ ಇವರಿಗೆ ಜಾಮೀನು ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.